ಅಜ್ಜಿಗೇನಾದರೂ ಆಯ್ತಾ? ಅಯ್ಯೋ ಇಲ್ಲ ಅದಕ್ಕೆ, ಅದು ನಾನು ಅಜ್ಜಿ ಹತ್ರ ಮಾತಾಡ್ತೀನಿ, ಅಂದರೆ ಅಜ್ಜಿ ಜೊತೆ ಮಾತಾಡ್ತಿದ್ನ, ಅವರು ಇದ್ದಕ್ಕಿದ್ದಾಗೆ ಟ್ರಂಕು 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 ಅಂತ ಕನ್ವರ್ಸಕ್ಕೆ ಶುರು ಮಾಡಿಬಿಟ್ರು. ಮತ್ತೆ ಕನ್ವರ್ಸ್ತಿದ್ದಾರಾ? ಟ್ರಂಕ ಏನಿರ್ಬೋದು ಮಾವ? ಟ್ರಂಕು ಅವ್ರದ್ದು ಒಂದು ಚಿಕ್ಕದು ಡಬ್ಬದ ಥರ ಒಂದು ಟ್ರಂಕ್ ಇಟ್ಕೊಂಡಿದ್ರಮ್ಮ. ಅದರೊಳಗಡೆ ಏನೇನೋ ಇಟ್ಕೊಂಡಿದ್ರು, ಅದನ್ನೇನಾದ್ರು ಕೇಳ್ತಾ ಇದ್ದಾರಾ? ಅದನ್ನು ಇಲ್ಲೇ ಎಲ್ಲೋ ಇದೆಯಪ್ಪ ಅವ್ರದ್ದು. ಇದನ್ನೇನಾದ್ರು ಕೇಳ್ತಾ ಇದ್ದಾರಾ? ನೋಡಮ್ಮ, ಇದು ಅವ್ರದ್ದೇ. ಇದು ಅಜ್ಜಿ ಯಾಕೆ ಇದನ್ನು ತೊಗೊಂಬರಕ್ಕೆ ಹೇಳಿದ್ರು? ಹಂಗೇನಾದ್ರು ಕೊಡ್ತಾರ? ದುಡ್ಡಿನ ವಿಷಯ ತೆಗೆದಿದ್ದಕ್ಕೆ ದುಡ್ಡು ಕೊಡೋ ಪ್ಲಾನ್ ಏನಾದರೂ ಮಾಡಿದ್ರಾ? ಮಾವ, ಏನವ? ಅದು ನೀವೇನೋ ರವಿಶಂಕರ್ ಅವ್ರ ಪ್ರಾಜೆಕ್ಟು ಅಂತ ಮಾತಾಡ್ತಿದ್ರಿ. ನನಗ್ಯಾಕೋ ಇದೆಲ್ಲ ಬೇಡ ಅಂತ ಅನ್ನಿಸ್ತಿದೆ ಮಾವ. ಇವಳ್ಯಾಕೆ ನಮ್ಮ ಮಧ್ಯೆ ಕಡ್ಡಿ ಅಲ್ಲಾಡ್ಸಕ್ಕೆ ಬಂದ್ಲು? ಅವ ಭಾವನವ, ಇಲ್ಲೇನೋ ಬ್ಯಾರೆ ವಿಷಯ ಮಾತಾಡ್ತಾ ಇವಿ ಕಣವ. ಇದಕ್ಕೆಲ್ಲ ನೀವು ತಲೆ ಹಾಕ್ಬಾರ್ದು ಕಣವ. ನೀವು ಒಳಿಕ್ ಹೋಗಿ ಹೋಗಿ. ಅಲ್ಲ, ನಾವು ಏನೋ ಮಾತಾಡ್ಕೋತಿದ್ವಿ. ಇವ್ರಿಗೇನು ಪ್ರಾಬ್ಲಮ್ಮು ನೋಡಿ ಸರ್, ಮತ್ತೆ ಮಾತಾಡ್ತಾರೆ. ಅದೆಲ್ಲ ಬಿಡ್ರಿ, ನೀವು ಯಾಕ್ರಿ ತಲೆ ಕೆಡ್ಸ್ಕೋತೀರಿ ಅದಕ್ಕೆ? ಹಂಗಲ್ಲ ಸರ್, ನಾನು ಹೆಂಡತಿ ಸೋಪಣ್ಣಿಗೂ ಹಿಂಗೇನೆ. ನಾವೇನಾದ್ರು ಕೆಲಸ ಮಾಡಕ್ಕೆ ಹೋಗ್ತೀವಿ ಅಂದರೆ ಮಾಡೋಕ್ಕೆ ಬಿಡಲ್ಲ. ಅಪ್ಪಾಜಿ, ಏನಪ್ಪಾಜಿ ಇದು? ಭಾವನಾ ಮೇಡಮ್ ಅವ್ರ ಬಗ್ಗೆ ಹೆಂಗ ಮಾತಾಡ್ತಾವ್ರೆ? ಇದೇನ್ರಿ ಈ ಥರ ಸುಮ್ಮನೆ ಕೂತಿದ್ದೀರಾ? ನೀವು ಹೀಗೆಲ್ಲ ಸುಮ್ಮನೆ ಕೂರೋರಲ್ವಲ್ಲ. ಅಟ್ಲೀಸ್ಟ್ ಯಾವಾಗಲೂ ಫೋನ್ ಆದರೂ ನೋಡ್ತಿರ್ತೀರಾ. ಇವತ್ತು ಯಾಕೆ ಅದನ್ನೂ ನೋಡ್ತಿಲ್ಲ? ಓ, ನಾನಿದ್ದೀನಿ ಅಂತನಾ? ಪರವಾಗಿಲ್ಲ, ನೀವು ನೋಡ್ಕೊಳ್ಳಿ, ನಾನೇನು ಅಂದ್ಕೊಳ್ಳಲ್ಲ. ನಿಮ್ಮ ಖುಷಿಗೆ ನಾನು ಯಾಕೆ ಅಡ್ಡ ಬರಲಿ? ಹೌದು, ನನಗೊಂದು ಕ್ಯೂರಿಯಾಸಿಟಿ ರೀ. ನೀವು ಫೋನಲ್ಲಿ ಏನು ನೋಡ್ತಾ ಇರ್ತೀರಾ? ಅದೇ ನೀವು ಕ್ಯಾಮ್ರಾಗಳೆಲ್ಲ ಇಟ್ಟಿದ್ದೀರಲ್ಲ, ಅದರಲ್ಲಿ ಏನೇನು ರೆಕಾರ್ಡ್ ಆಗಿರುತ್ತೋ ಅದನ್ನೆಲ್ಲ ನೋಡ್ತಿರ್ತೀರಾ? ಚಿನ್ಮರಿ, ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ನೀವು ಆಡ್ತಿರೋ ದೊಡ್ಡದು ನನಗೆ ಭಯ ಆಗ್ತಾ ಇದೆ. ಅಯ್ಯೋ ರಾಮ, ಮತ್ತೇನ್ರಿ ಭಯ ಅಂತೀರಾ? ಅಲ್ಲ, ನೀವು ಹೇಳಿ, ನಾನು ಏನು ಕೇಳಬಾರ್ದು ಕೇಳಿದೆ, ನೀವೇ ಹೇಳಿ. ಫೋನ್ ಯಾಕೆ ನೋಡ್ತಿಲ್ಲ ಅಂತ ಕೇಳಿದೆ ಅಷ್ಟೇ. ಯಾಕೆಂದರೆ ಈ ಮನೇಲಿ ಒಂದು ರೇಡಿಯೋನೂ ಇಲ್ಲ, FM ಇಲ್ಲ. ಇಲ್ಲಿ ನೋಡಿ, ಹೇಳ್ಕೊಳಕ್ಕೆ ಇಷ್ಟು ದೊಡ್ಡ TV, ಆದರೆ ಕೇಬಲ್ಲೇ ಇಲ್ಲ. ಎಂಟರ್ಟೈನ್ಮೆಂಟ್ಗೆ ಅಂತ ಏನಾದರೂ ಬೇಕಲ್ವಾ? ಅದಕ್ಕೆ ಫೋನೇ ನೋಡಬೇಕು. ಅದಕ್ಕೆ ನೀವು ನೋಡಿ, ಪರವಾಗಿಲ್ಲ, ನಾನೇನು ಅಂದ್ಕೊಳ್ಳಲ್ಲ. ನೋಡಿ, ಮೈ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ರೀ, ಏನು ಹೇಳ್ತಿದ್ದೀರಾ? ದೇಹಕ್ಕಾಗಿರೋ ಕಾಯಿಲೆಗಳಿಗೆ ಇನ್ನೂ ಎಷ್ಟೋ ಮೆಡಿಸಿನ್ಸ್ನ ಕಂಡು ಹಿಡ್ದಿಲ್ಲ ಡಾಕ್ಟ್ರು. ಇನ್ನು ಮನ್ಸ್ಗಾಗಿರೋ ಕಾಯಿಲೆಗೆ ಏನು ಮಾಡ್ತಾರೆ? ನೀವು ಬುದ್ಧಿವಂತರ ಅನ್ಕೊಂಡಿದ್ದೆ, ಯಾಕೀಗೆಲ್ಲ ಪೆದ್ದಾಗಿ ಮಾತಾಡ್ತಿದ್ದೀರಾ? ಯಾಕೋ ಚಿನ್ನುಮರಿ ಕಂಟ್ರೋಲ್ ಮೀರಿ ನಡ್ಕೋತಾ ಇದ್ದಾರೆ. ಇವ್ರು ಹೀಗೆ ಆಡ್ತಿದ್ರೆ ಖಂಡಿತ ಆರೋಗ್ಯ ಏರ್ಪೇರಾಗುತ್ತೆ. ಹೇಗೆ ಇವ್ರನ್ನ ಕಂಟ್ರೋಲ್ ಮಾಡೋದೀಗ? ನೋಡಿದ್ರಾ, ಈ ಥರ ಸುಮ್ಮನೆ ಇದ್ರೇನೆ
ಏನೇನೋ ಯೋಚನೆಗಳು ತಲೆಗೆ ಬರುತ್ತೆ, ಆದರೆ ಬರೋ ಯೋಚನೆಗಳೆಲ್ಲ ನೆರವೇರ್ಸೋಕ್ಕಾಗಲ್ಲ ರೀ. ಅದಕ್ಕೆ ನೀವು ನಂತರ ಆಗೋದು ಬೇಡ. ಅದಕ್ಕೆ ಹೇಳ್ತಾ ಇರೋದು, ನೀವು ಆರಾಮಾಗಿ ಕೂತ್ಕೊಂಡು ಫೋನ್ ನೋಡಿ. ಅದರಲ್ಲಿ ಯಾವ್ಯಾವ ಕ್ಯಾಮ್ರಾದಲ್ಲಿ ಯಾರ್ಯಾರು ಕಾಣಿಸ್ತಾರೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅದೆಲ್ಲದು ನೋಡಿ ನೀವು ಖುಷಿ ಪಡಿ. ನಿಮಗೆ ಅದೇ ಖುಷಿ ಅಲ್ವಾ? ಚಿನ್ನು ಮರಿ ಮಾತು ನಿಲ್ಲಿಸ್ತೀರಾ? ಬೆಳಗಿಂದ ಹೀಗೆ ಆಡ್ತಾ ಇದ್ದೀರಾ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆ ಕೋಪ ಬರ್ತಾ ಇದೆಯಾ? ನಾನು 1-2 ದಿವಸ ಹೀಗೆ ಆಡ್ತಿರೋದಕ್ಕೆ ನಿಮಗೆ ಕೋಪ ತಡ್ಕೊಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನನ್ನ ಮದುವೆ ಆಗಿ ಬಂದ ದಿವಸದಿಂದನೂ ನೀವು ಹೀಗೆ ನನ್ನ ಜೊತೆ ನಡ್ಕೋತಾ ಇದ್ದೀರಲ್ಲ, ನಾನು ಹೇಗ್ರಿ ಸಹಿಸ್ಕೋಬೇಕು? ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ನಾವು ಏನೇನು ಮಾಡ್ತೀವಿ ಅದು ನಮ್ಮ ಹಿಂದೆನೇ ಬರ್ತಾ ಇರುತ್ತೆ. ಚಿನ್ನು ಮರಿ ನೋ 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 ನೋ